ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 2 ಸ್ಟೆಪ್ಸಲ್ಲಿ ಒಂದು ಸಿಂಪಲ್ ಆಗಿರೋ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಕುಚ್ಚು ಕಟ್ಟೋಂಗಿಲ್ಲ, ಬರೀ ಬಾರ್ಡರ್ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಓನ್ಲಿ ಕ್ರಿಸ್ಟಲ್ ಬಿಡ್ಸನ್ನು ಯೂಸ್ ಮಾಡಬೇಕು, ಅದು ಲಾಸ್ಟಲ್ಲಿ ಡಿಸೈನ್ ಕಂಪ್ಲೀಟ್ ಆದಮೇಲೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೆ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನಾನು 6 ಎಳೆ ದಾರ 10.075 mm ಕ್ರೋಶನ ಯೂಸ್ ಮಾಡ್ತೀನಿ. ಮೊದಲಿಗೆ ಈ ರೀತಿಯಾಗಿ ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ಡನ್ನು ಒಳಗಡೆ ಎಳ್ಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬರೀ 2 ಸ್ಟೆಪ್ಸಲ್ಲಿ ಈ ಡಿಸೈನ್ ನೀಟಾಗಿ ಕಂಪ್ಲೀಟ್ ಆಗುತ್ತೆ. ಯಾರಿಗೆಲ್ಲ ಇಷ್ಟ ಆಗಲ್ವೋ ಕುಚ್ಚು ಕಟ್ಟೋದಕ್ಕೆ ಈ ರೀತಿಯಾದ ಬಾರ್ಡರ್ ಡಿಸೈನ್ಸ್ನ ನೀವು ಯೂಸ್ ಮಾಡ್ಬೋದು. ಹೀಗೆ ನಾನು ಲಾಕ್ ಮಾಡಿದ್ದಾದ್ಮೇಲೆ 2 ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ಸನ್ನು ಹಾಕ್ಕೊಂಡು ಕ್ರೋಶ ಮೇಲಿಂದ ಥ್ರೆಡ್ಡನ್ನು ತಗೊಂಡು ಅದ್ರ ಪಕ್ಕಕ್ಕೇ ಕ್ರೋಶನ ಸೇರಿಸಿ ಥ್ರೆಡ್ಡನ್ನು ಹೊರ್ಗಡೆ ಎಳ್ಕೊಳ್ತಾ ಇದ್ದೀನಿ. ಹೀಗೆ ಹೊರ್ಗಡೆ ಎಳ್ಕೊಂಡು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಒಂದು ಮಾಡಿಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಆಗುತ್ತೆ. ಈ 2 ಚೈನ್ಸ್ ಏನಿರುತ್ತೆ ಅಷ್ಟುದ್ದಾನೆ ನಾವು ಕಂಬ ಮಾಡ್ಕೊಬೇಕು. ಮತ್ತೆ 3 ಚೈನ್ಸ್ ಹಾಕ್ಕೊಳ್ತೇನೆ. 1 2 3 ಚೈನ್ಸ್ ಹಾಕ್ಕೊಂಡು ಅದನ್ನು ನೋಡಿ ಈ ಕಂಬ ಏನು ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ನೀಟಾಗಿ ಎಡ್ಜಿಗೆ ಲಾಕ್ ಮಾಡ್ಕೊಳ್ತೇನೆ. ಹೀಗೆ ಲಾಕ್ ಮಾಡಿದಾಗ ಈ ರೀತಿಯಾಗಿ ಪೀಕಾಟ್ ಕಂಬ ಒಂದು ರೆಡಿ ಆಗುತ್ತೆ. ಮತ್ತೆ ಏನು ಮಾಡ್ತಿದ್ದೀನಿ ಅಂದರೆ ಒಂದು ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚೈನ್ ಹಾಕ್ಕೊಂಡು ಕ್ರೋಶ ಮೇಲಿಂದ ಥ್ರೆಡ್ಡನ್ನು ತಗೊಂಡು ಆ ಒಂದು ಚೈನಷ್ಟು ಗ್ಯಾಪನ್ನು ಈ ರೀತಿಯಾಗಿ ಬಿಟ್ಟು ಅಲ್ಲಿಗೆ ಕ್ರೋಶನ ಸೇರಿಸಿ ಥ್ರೆಡ್ಡನ್ನು ಹೊರ್ಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗುತ್ತೆ. ನೆಕ್ಸ್ಟ್ 3 ಚೈನ್ಸ್ 1 2 3 ಚೈನ್ಸನ್ನು ಹಾಕ್ಕೊಂಡು ಅಗೇನ್ ರಿಪೀಟ್. ಈ ಕಂಬ ಏನು ಹಾಕ್ಕೊಂಡಿರ್ತೀವಿ ಅದರ ಎಡ್ಜಿಗೆ ನಾವು ಇದನ್ನು ಲಾಕ್ ಮಾಡ್ಕೊಬೇಕು. ಇದೇ ರೀತಿ ಒಂದು ಕಂಬ ಹಾಕ್ಕೊಂಡು ಪೀಕಾಟ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ಡನ್ನು ತಗೊಂಡು ಈ ಒಂದು ಚೈನ್ ಗ್ಯಾಪನ್ನು ಬಿಟ್ಟು ಅಲ್ಲಿಗೆ ಕ್ರೋಶನ ಸೇರಿಸಿ ಮತ್ತೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ 3 ಚೈನ್ಸ್ 1 2 3 ಚೈನ್ಸ್ ಹಾಕ್ಕೊಂಡು ಅದನ್ನು ಈ ರೀತಿಯಾಗಿ ಎಡ್ಜ್ಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಸಿಂಪಲ್ ಆಗಿ ನಾವು ಒಂದು ಚೈನ್ ಹಾಕ್ಕೊಳ್ತಾ ಒಂದು ಚೈನ್ ಗ್ಯಾಪ್ ಬಿಟ್ಟು ಒಂದು ಕಂಬ 3 ಚೈನ್ ಹಾಕೊಂಡು ಪೀಕಾ ಸ್ಟಿಚ್ ಮಾಡ್ಕೊಳ್ತಾ ಫುಲ್ ಬೇಸ್ ಲೈನ್ ಫಸ್ಟ್ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡ್ಕೊಬೇಕು. ನೋಡಿ, ಬೇಸ್ ಲೈನ್ ಪೂರ್ತಿ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ಎಂಡಿಂಗಲ್ಲಿ ನಾವೇನು ಮಾಡ್ಕೊಬೇಕಂದ್ರೆ ನೋಡಿ, ಒಂದು ಕಂಬನ ಮಾಡ್ಕೊಂಡು ಈ ರೀತಿಯಾಗಿ ಒಂದು ಪೀಕೋ ಮಾಡ್ಕೊಂಡಿದ್ದಾದ್ಮೇಲೆ ನಾನು 2 ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. 1 2 ಚೈನ್ಸನ್ನು ಹಾಕ್ಕೊಂಡು ಎಂಡಿಂಗಲ್ಲಿ ಈ ರೀತಿಯಾಗಿ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಏನು ಕಂಬ ಹಾಕ್ಕೊಂಡಿದ್ದೆ ಅಲ್ಲಿಗೇನೆ ನಾನು ಕ್ರೋಶನ ಸೇರಿಸಿ ಈ 2 ಚೈನ್ಸನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿ ಇಲ್ಲೇ 2 ಚೈನ್ಸ್ ಹಾಕಿ ಥ್ರೆಡ್ಡನ್ನು ಹೊರ್ಗಡೆ ಎಳೆದು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ಎಂಡ್ ಮಾಡ್ಕೊಳ್ಳೋದು ಇದೇ ರೀತಿ ಮಾಡ್ಕೊಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಮಾಡಿಕೊಂಡು ಇಲ್ಲೇನು ನಾವು ಬಿಟ್ಕೊಂಡಿದ್ದೀವಿ ಇದನ್ನು ಈ ರೀತಿಯಾಗಿ ಬ್ಯಾಕ್ ಸೈಡ್ಗೆ ಪೇಸ್ಟ್ ಮಾಡಿಬಿಡ್ಬೇಕು. ನೋಡಿ, ಬೇಸ್ ಲೈನ್ ಈ ರೀತಿಯಾಗಿ ನಾವು ಪೂರ್ತಿ ಹಾಕೋಬೇಕು. ಬನ್ನಿ ಸೆಕೆಂಡ್ ಸ್ಟೆಪ್ಗೆ ಹೋಗೋಣ. ನೋಡಿ, ಸೆಕೆಂಡ್ ಸ್ಟೆಪ್ಗೋಸ್ಕರ ನಾನು ಬೇರೆ ಕಲರ್ ಥ್ರೆಡ್ಡನ್ನು ತಗೊಂಡಿದ್ದೀನಿ. ನೀವು 2 ಕಲರ್ಸನ್ನು ಯೂಸ್ ಮಾಡಿ ಹಾಕೊಂಡ್ರೆ ಮಾತ್ರ ಈ ಡಿಸೈನ್ ಚೆಂದ ಕಾಣೋದು, ಇಲ್ಲಾಂದರೆ ಚೆನ್ನಾಗಿ ಕಾಣೋದಿಲ್ಲ. ನಾನು ಏನು ಮಾಡ್ತಿದ್ದೀನಿ ಅಂದರೆ ಇಲ್ಲಿ ಏನು ನಾನು 3 ಚೈನ್ಸ್ ಪೀಕೋ ಮಾಡ್ಕೊಂಡಿದ್ದೆ ಅಲ್ಲಿಗೆ ನಾನು ಥ್ರೆಡ್ಡನ್ನು ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ ಈಗ ಇಂಪಾರ್ಟೆಂಟ್ ಸ್ಟೆಪ್ಪು ನೀವು ನೋಡ್ಕೊಳ್ಳಿ. ಕ್ರೋಶ ಮೇಲಿಂದ ಥ್ರೆಡ್ಡನ್ನು ತಗೊಂಡು ಇಲ್ಲಿ ಒಂದು ಚೈನ್ ಗ್ಯಾಪ್ ಏನಿತ್ತು ನೋಡಿ ಅಲ್ಲಿಂದ ಹೊರ್ಗಡೆ ಎಳಿತಾ ಇದ್ದೀನಿ. ಹೊರ್ಗಡೆ ಎಳೆದು ಈಗ ನಾನು ಇಲ್ಲಿ ಕಂಬನ ಮಾಡ್ಕೊಳ್ತಾ ಇಲ್ಲ, ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ತೇನೆ. ಹಾಫ್ ಡಬಲ್ ಕ್ರೋಶೆ ಅಂದರೆ ಏನಿರುತ್ತೆ 3 ಲೂಪ್ಸು ಆ 3ಅನ್ನು ಸೇರಿಸಿ ಈ ರೀತಿಯಾಗಿ ಒಂದು ಮಾಡಿಕೊಂಡ್ರೆ ಹಾಫ್ ಡಬಲ್ ಕ್ರೋಶೆ ಆಗತ್ತೆ. ಮತ್ತೆ ನಾನು ಏನು ಮಾಡ್ತೀನಿ ಅಂದರೆ 1 2 3 ಚೈನ್ಸ್ ಹಾಕ್ಕೊಂಡು ಈ ಹಾಫ್ ಡಬಲ್ ಕ್ರೋಶೆ ಮಧ್ಯಗೆ ನಾನು ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತೇನೆ. ಮತ್ತೆ ಏನು ಮಾಡ್ತಿದ್ದೀನಿ ಅಂದರೆ ಡೈರೆಕ್ಟಾಗಿ ಕ್ರೋಶ ಮೇಲಿಂದ ಥ್ರೆಡ್ಡನ್ನು ತಗೊಂಡು ನೆಕ್ಸ್ಟ್ ಒಂದು ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಕ್ರೋಶನ ಸೇರಿಸಿ ಥ್ರೆಡ್ಡನ್ನು ಹೊರ್ಗಡೆ ಎಳೆದು ಇಲ್ಲಿ 1 2 3 ಲೂಪ್ಸ್ ಏನು ಬಂದಿದೆ ಆ 3ಅನ್ನು ಸೇರಿಸಿ ಒಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡಿದ್ದಾದ್ಮೇಲೆ ನಾನು 3 ಚೈನ್ಸ್ ಹಾಕ್ಕೊಳ್ತೀನಿ. 1 2 3 ಚೈನ್ಸ್ ಹಾಕ್ಕೊಂಡು ಇಲ್ಲಿ ಏನು ಕಂಬ ಫಾರ್ಮ್ ಆಗಿದೆ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೆಕೆಂಡ್ ಸ್ಟೆಪ್ ಬಂದು ಇದೇ ರೀತಿನೇ ನೀವು ಹಾಕೋಬೇಕು.
ಕ್ರೋಶಾ ಮೇಲಿಂದ ಥ್ರೆಡನ್ನು ತಗೊಂಡು ಇಲ್ಲಿ ಪೀಕೋ ಆದಮೇಲೆ ಒಂದು ಚೈನ್ ಏನು ಮಾಡ್ಕೊಂಡಿದ್ದೆ ಅಲ್ಲಿಗೆ ಕ್ರೋಶಾನ ಸೇರಿಸಿ ಥ್ರೆಡನ್ನು ಹೊರಗಡೆ ಎಳೆದು ಈ 3 ಲೂಪ್ಸನ್ನು ಒಂದು ಮಾಡಿಕೊಂಡು ಹಾಫ್ ಡಬಲ್ ಕ್ರೋಶನ ಮಾಡ್ಕೊಬೇಕು. ಮಾಡ್ಕೊಂಡಿದ್ದಾದ್ಮೇಲೆ 1 2 3 ಚೈನ್ಸ್ ಹಾಕ್ಕೊಂಡು ಇಲ್ಲಿ ಏನು ಕಂಬ ಆಗಿತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಇದೇ ರೀತಿ ನಾವು ಸೆಕೆಂಡ್ ಸ್ಟೆಪ್ ಹಾಕೋವಾಗ ಯಾವುದೇ ರೀತಿ ಒಂದು ಚೈನನ್ನು ಹಾಕೋಬಾರ್ದು. ಯಾಕಂದರೆ ನಾನು ಟ್ರೈ ಮಾಡಿದಾಗ ಒಂದು ಚೈನ್ ಹಾಕಿದಾಗ ತುಂಬ ಗ್ಯಾಪ್ ಬಂತು. ಬಟ್ ಡೈರೆಕ್ಟಾಗಿ ಇದೇ ರೀತಿ ನಾನು ಸಿಂಗಲ್ ಚೈನ್ಗೆ ಹಾಫ್ ಡಬಲ್ ಕ್ರೋಶಾ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಡಿಫ್ರೆನ್ಸ್ ಆಗಿಲ್ಲ. ಪ್ರಾಪರ್ ಆಗಿ ಎಲ್ಲ ಈಕ್ವಲ್ ಆಗಿ ಚೆನ್ನಾಗಿನೇ ಇತ್ತು. ಅದಕ್ಕಾಗಿ ನಾನು ಯಾವುದೇ ರೀತಿ ಒಂದು ಚೈನ್ ಹಾಕೊಂಡಿರ ಈ ರೀತಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಇದೇ ರೀತಿ ನಾವು ಪೂರ್ತಿ ಸೆಕೆಂಡ್ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಸೆಕೆಂಡ್ ಸ್ಟೆಪ್ ಎಲ್ಲ ಹಾಕೊಂಡಿದ್ದಾದ್ಮೇಲೆ ಎಂಡಿಂಗಲ್ಲೂ ಸಹ ನಾನು ಒಂದು ಪೀಕೋ ಮಾಡಿಕೊಂಡು ಇಲ್ಲೇ 2 ಚೈನ್ಸ್ ಹಾಕೊಂಡು ಥ್ರೆಡನ್ನು ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಮತ್ತೆ ಏನು ಮಾಡಬೇಕಂದ್ರೆ ಇದನ್ನು ಸಹ ಈ ರೀತಿಯಾಗಿ ಬ್ಯಾಕ್ ಸೈಡ್ಗೆ ಪೇಸ್ಟ್ ಮಾಡಬೇಕು. ಇದೇ ರೀತಿ ನಾವು 2 ಸ್ಟೆಪ್ಸನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಪ್ರೊಸೀಜರ್ ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ನೀವು ಫುಲ್ ಸ್ಯಾರಿನ ಇದೇ ರೀತಿ ಫಾಲೋ ಮಾಡ್ತಾ ಹಾಕೊಳ್ತಾ ಹೋಗ್ಬೇಕು. ಬನ್ನಿ ಸೀರೆಗೆ ಹಾಕಿದ್ಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಫೈನಲ್ ಫಿನಿಶಿಂಗ್ 2 ಸ್ಟೆಪ್ಸಲ್ಲಿ ಈ ರೀತಿಯಾಗಿ ಬಾರ್ಡರ್ ಡಿಸೈನ್ ನೀವು ಆರಾಮಾಗಿ ಹಾಕೋಬೋದು. ನಾನು ಕ್ರಿಸ್ಟಲ್ ಬೀಡು ಮತ್ತು ಒಂದು ನಾರ್ಮಲ್ ಬೀಡನ್ನು ನಾರ್ಮಲ್ ಸೀವಿಂಗ್ ಥ್ರೆಡ್ಡು ಮತ್ತು ನೀಡಲ್ನ ಯೂಸ್ ಮಾಡಿ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಡಿಸೈನ್ ಇಷ್ಟ ಆಗಿದ್ದಲ್ಲಿ ಮರೀದೆ ಒಂದು ಲೈಕ್ ಕೊಡಿ. ನೀವು ನಿಮ್ಮ ಸೀರೆಗೆ ಟ್ರೈ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.